ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ 4ನೇ ತರಂಗ ಉತ್ತಮ ಅಧಿಕಾರಿ ಉಪದೇಶ ನಿರೂಪಣ 109ನೇ ವಿಷಯಾಂಕ. ಆ 109ನೇ ವಿಷಯಾಂಕ ಏನಪ್ಪ ಅಂದ್ರೆ, ಶುಭ ಸಂತತಿ ರಾಜನ ತತ್ವದೃಷ್ಟಿ, ಅದೃಷ್ಟಿ ಮತ್ತು ತರ್ಕದೃಷ್ಟಿ ಎಂಬ 3 ಮಕ್ಕಳ ಕಥೆ. ರಾಜ ಮತ್ತು ರಾಜನ 3 ಮಕ್ಕಳ ಕಥೆನೇ ಈ 109ನೇ ವಿಷಯಾಂಕ. ದೋಹ 1ನೇ ದೋಹದಾಗದೀವಿ. ಗುರು ಶಿಷ್ಯಕ್ಕೆ ಸಂವಾದಕಿ ಕೌಹಗಾತ ನವೀನ್. ಗುರು ಶಿಷ್ಯರ ಸಂವಾದ ಉಳ್ಳಂತ ಒಂದು ಕಥೆ ಹೇಳ್ತಾ ಇದ್ದೇನೆ. ಅಲ್ಲಿ ಸಂವಾದದಲ್ಲಿ ಏನಿರ್ಬೇಕಪ್ಪ ಅಂತಂದ್ರೆ, ಯುಕ್ತಿ ಮತ್ತು ಪ್ರಮಾಣಗಳು ಇರಬೇಕು. ಯುಕ್ತಿ ಮತ್ತು ಪ್ರಮಾಣ ಸಹಿತವಾಗಿ ಸಂವಾದ ಉಳ್ಳಂತ ಒಂದು ಕಥೆ ಹೇಳ್ತಾ ಇದ್ದೇನೆ. ಅದು ಎಂತ ಕಥೆ ಅಂದ್ರೆ, ನವೀನವಾದಂತ ಕಥೆ. ಎಲ್ಲಿ ಈ ಇತಿಹಾಸದ ಎಲ್ಲಿ ಯಾವ ವೇದ ಆಗಮ ಉಪನಿಷತ್ ಎದರಾಗಲೂ ಅದರ ಉಲ್ಲೇಖ ಇಲ್ಲ. ಅಂತ ಒಂದು ಅದ್ಭುತ ಕಥೆ ಹೇಳಕತ್ತೀನಿ. ಮತ್ತೆ ಏಕಿ ಜಾಯಿ ಜಿಜ್ಞಾಸು ಜನ, ಇದನ್ನ ಯಾರು ಕೇಳ್ತಾರ, ಇದನ್ನ ಯಾರು ಲಕ್ಷ್ಯ ವಹಿಸಿ ಶ್ರವಣ ಮನನ ನಿಧಿಧ್ಯಾಸನ ಇದೆ ಅಂತೀವಿ. ಶ್ರವಣ ಮನನ ನಿಧಿಧ್ಯಾಸನ ಕೊನೆಯಲ್ಲಿ ಏನ್ ಮಾಡ್ಬೇಕು? ತತ್ವಂ ಪದಾರ್ಥ ಶೋಧನ ಅಂದ್ರೆ ಅದಕ್ಕೆ ಅನ್ನೋದು ವಿಚಾರ ಅಂತ. ಶೋಧನ ಏನ್ ಶೋಧನ ಮಾಡ್ತಾರೆ? ವಿಚಾರ ಮಾಡೋದೇ ಶೋಧನ. ಅದಕ್ಕೆ ತತ್ವ ಮಹಾವಾಕ್ಯಗಳನ್ನ ಕುರಿತು ವಿಚಾರ ವಿಚಾರ ಹೆಂಗ್ ಮಾಡ್ತಾರೆ? ಒಳಗೆ ಮಾಡ್ಕೋಬೇಕಾಗ್ತದೆ, ಅದು ಹೊರಗೆ ಮಾಡೋದಲ್ಲ. ಹೀಗಾಗಿ ತತ್ವ ಪದಾರ್ಥ ಶೋಧನ ಅಂದ್ರೆ ಅದನ್ನ ಕುರಿತು ಯಾರು ವಿಚಾರ ಮಾಡ್ತಾರ, ಈ ಕಥೆಯನ್ನು ಯಾರು ಕೇಳ್ತಾರ, ಹೋತ ವಿಚಾರ ಪ್ರವೀಣ, ಅವರು ಈ ವಿಚಾರವನ್ನ ಮಾಡುವುದರಲ್ಲಿ ಪ್ರವೀಣರಾಗುತ್ತಾರೆ. ಅಂದ್ರೆ ತತ್ವವನ್ನ ನಿರ್ಣಯ. ಏನು ತತ್ವ ನಿರ್ಣಯ ಅಂದ್ರೆ, ನಾನು ಈ ದೇಹ ಅಲ್ಲ. ಇನ್ನ ಇಲ್ಲಿ ಮಲ್ಲಪ್ಪ ಅವರು ಹೇಳಿದ್ರಲ್ಲ, ಹಂಗ ಇದು ನಾನು ಈ ದೇಹ ಅಲ್ಲ ಅನ್ನೋದು ಒಂದು ನಿರ್ಣಯ. ಮತ್ತು ಈ ದೇಹಕ್ಕೆ ಸಂಬಂಧಪಟ್ಟಂತ ಸಂಪತ್ತುಗಳಾಗಲಿ ಸಂಬಂಧಗಳಾಗಲಿ ಇವು ಸತ್ಯ ಅಲ್ಲ, ಇವೆಲ್ಲ ಕಲ್ಪಿತ ಅದಾವ. ಇವು ಸುಮ್ಮನೆ ತೋರ್ತಾ ಇದ್ದಾವೆ, ಯಾವ ಸತ್ಯ ಅಲ್ಲ. ನಾನು ಆತ್ಮ ಅನ್ನೋದೇ ಒಂದು ಸತ್ಯ. ಬ್ರಹ್ಮಾಂಡ ಹಿಂದಿರುವ ಬ್ರಹ್ಮನೇ ಸತ್ಯ. ಜಗತ್ ಮಿಥ್ಯ ಅಂದ್ರೆ ಬ್ರಹ್ಮಾಂಡ ಮಿಥ್ಯ, ಬ್ರಹ್ಮ ಸತ್ಯ. ಮತ್ತೆ ಆತ್ಮ ಸತ್ಯ, ಪಿಂಡಾಂಡ ಮಿಥ್ಯ. ಸಣ್ಣ ಪ್ರಮಾಣದಾಗ ಮೊದಲು ಆತ್ಮದ ಬಗ್ಗೆ ತಿಳ್ಕೊಂಡ್ರೆ ಬ್ರಹ್ಮಾಂಡದ ಬಗ್ಗೆ ತಿಳಿತದ ಅಂತ ಹೇಳಿ ಅಂತ ಒಂದು ನಿರ್ಣಯ ಮಾಡಿಕೊಂಡು, ನಾವು ಜೀವ ಅನ್ನೋದೇನದ ಬ್ರಹ್ಮ ಜೀವೋ ಬ್ರಹ್ಮ ಇವ ನಾಪರಹ ಅಂತ ತತ್ವ ನಿರ್ಣಯ ಮಾಡುವುದರಲ್ಲಿ ಧ್ಯಾನರಾಗುತ್ತಾರೆ ಅಂತ. ಮತ್ತೆ ಈ ಕಥೆಯೊಳಗೆ ಶುಭ ಸಂತತಿ ರಾಜನಿಗೆ ತತ್ವದೃಷ್ಟಿ, ಅದೃಷ್ಟಿ, ತರ್ಕದೃಷ್ಟಿ ಅಂತ 3 ಮಕ್ಕಳು. ಆ ಶುಭ ಸಂತತಿ ಅನ್ನೋದು ಹೆಂಗದಂತಂದ್ರೆ, ಅವಿಚ್ಛಿನ್ನ ಧಾರಾ ಸಂತತಿ ಅಂತ. ಅವಿಚ್ಛಿನ್ನ ಧಾರಾ ಸಂತತಿ ಅಂತ ನಿರಂತರವಾಗಿ ಒಳ್ಳೆ ಜನರೇ ಹುಟ್ಟುಕೋತ ಹೋಗ್ತಾರೆ. ಈಗ ನೋಡ್ರಿ, ಒಳ್ಳೆ ಜನರು ಹಂಗೆ ಹುಟ್ಟುಕೋತಾದ್ರೆ ಏನಾಗ್ತದ? ಒಳ್ಳೆತನ ಹಂಗೆ ಬೆಳ್ಕೋತ ಹೋಗ್ತದ. ಇನ್ನ ಇಷ್ಟು ತೀವ್ರ ಹಾಕೋತ ಹೋಗ್ತದ. ನೀವು ಶುದ್ಧ ಮಾಡಬೇಕು, ಅದನ್ನ ಉದ್ಧಾರ ಮಾಡಬೇಕು ಅನ್ನುವ ವಂಶದಲ್ಲಿ ಒಬ್ಬ ಕೆಡಸೋ ಬಂದಂತಂದ್ರೆ ಒಂದು ಜನ್ಮದಷ್ಟು ಆ ಮನೆತನ ಹಿಂದೆ ಬಿದ್ದು ಹೋಗ್ಬಿಡ್ತದ. ಹೊಸದು
ಮಾಡಕ್ಕೂ ಗೊತ್ತಿಲ್ಲ, ಇದ್ದದ್ದು ಉಳಿಸ್ಕೊಳ್ಳೋದು ಗೊತ್ತಿಲ್ಲ, ಏನು ಇದ್ದದ್ದು ಉಳಿಸ್ಕೊಳ್ಳೋದು ಗೊತ್ತಿಲ್ಲ, ಬೆಳೆಸೋದು ಗೊತ್ತಿಲ್ಲ, ಇದ್ದದ್ದು ಕಳೆದಾಕಂಥದ್ದು, ಇಲ್ಲಿ ತನ ಬೆಳೆಸಿದಂತ ಹೆಸರು ಕೆಡಿಸಿ ಬಿಡಂತವ್ರು ಹುಟ್ಟಿ ಬಿಟ್ರು ಅಂತಂದ್ರ ಒಂದು ತಲೆಮಾರಿನಷ್ಟು ಹಿಂದೆ ಬೀಳ್ತಾರ. ಗೊತ್ತಾಗ್ತಾ ಇದ್ದು ಹೇಳಿದ್ದು. ಈಗ ಹಿಂದಿನವ್ರು ಹಂಗೆ ಆಸ್ತಿ ಮಾಡಿಟ್ಟಿರ್ತಾರೆ. ಸುಮ್ಮ ಆಸ್ತಿ ವಿಷಯದಾಗ ಹೇಳಿದ್ರೆ ತಿಳಿತದೆ ನಿಮಗೆ. ಹಿಂದಿನವರು ಆಸ್ತಿ ಮಾಡಿ ಇಟ್ಟಿರ್ತಾರ. ನಡಬರ್ಕ್ ಬಂದವರು ಅದು ಏಟದ ಅಟ್ಟರೆ ಉಳಿಸ್ಬೇಕು. ಇಲ್ಲ ಅಂತಂದ್ರ ಇನ್ನೊಂದಿಟ್ಟು ತಮ್ಮ ಸಾಮರ್ಥ್ಯ ತೋರಿಸಿ ಇನ್ನೊಂದಿಟ್ಟು ಹೆಚ್ಚಿಗರೆ ಮಾಡ್ಬೇಕು. ಉಳಿಸೋದು ಗೊತ್ತಿಲ್ಲ, ಬೆಳೆಸೋದು ಗೊತ್ತಿಲ್ಲ, ಏನು ಇದ್ದದ್ದು ಹಿರಿಯರು ಮಾಡಿಟ್ಟದ್ದು ಮಾರ್ಕೊಂಡು ತಿಂದು ಆ ಮನೆತನ ಏನ್ ಮಾಡ್ಬಿಡ್ತಾರೆ, ಮುಂದೆ ಹುಟ್ಟ ಮಕ್ಕಳಿಗೆ ಆಸ್ತಿ ಇಲ್ದಾಗ ಮಾಡ್ತಾರೆ. ಅವ್ರಿಗೆ ಏನಂತಾರ, ದರಿದ್ರದವರು ಅಂತಾರ, ದರಿದ್ರದವರು ಅಂತ. ಆ ರೀತಿ ಮಾಡಿದ್ರಂದ್ರೆ ಏನಾಗ್ಬಿಡ್ತದ, ಆ ಮನೆತನ ಒಂದು ತಲೆಮಾರಿನಷ್ಟು ಹಿಂದೆ ಬಿದ್ದು ಮತ್ತೆ ಅವರು ಹೊಸ ಆಸ್ತಿ ನೋಡ್ಬೇಕಲ್ಲ, ಮತ್ತೆ ಹೊಸದಾಗಿ ಚಾಲು ಮಾಡ್ಬೇಕು. ಅವರು ಹಿಂದಿಂದೆಲ್ಲ ಹಾಳು ಮಾಡಿ ಹೋಗ್ಬಿಟ್ಟಿರ್ತಾರೆ. ನಡ್ಬರ್ಕೊಬ್ಬ ಪುಣ್ಯಾತ್ಮ ಹುಟ್ಟಿ. ಹಂಗ ಇಲ್ಲಿನೂ ಏನದ, ಹಿಂದಿನವರು ಮಾಡಿದ ಪುಣ್ಯ, ಹಿಂದಿನವರು ಮಾಡಿದ ಒಳ್ಳೆಯ ಕಾರ್ಯಗಳು, ಮುಂದಿನವರು ಅದರಿಂದ ಇನ್ನೊಂದಿಷ್ಟು ಹೆಚ್ಚು ಸತ್ಕಾರ್ಯಗಳು ಮಾಡಿ ಸದ್ಧರ್ಮ ಮಾರ್ಗದಲ್ಲಿ ನಡೆದು ಅದನ್ನ ಡೆವಲಪ್ ಮಾಡೋದು ಬಿಟ್ಟು ನಡ್ಬರ್ಕೊಬ್ಬ ಯಾವರ ದುಷ್ಟ ಹುಟ್ಟಿ ಕೂತನು ಅಂತಂದ್ರೆ ಹಿಂದಿನವ್ರು ಮಾಡಿ ಎಲ್ಲ ನೀರಾಗ ಹಾಕ್ತಾನೆ. ಮುಂದಿನವ್ರಿಗೆ ಅದು ಕನೆಕ್ಷನ್ ಸಿಗಂಗಿಲ್ಲ. ನಡ್ಬರ್ಕ್ ಡೀಲಿಂಕ್ ಆಗಿ ಹೋಗ್ಬಿಡ್ತದೆ. ಹಿಂದಿನವ್ರು ಮಾಡಿದ ಪುಣ್ಯಕ್ಕೆ ಮುಂದಿನವ್ರು ಮಾಡಬೇಕಾದ ಪುಣ್ಯಕ್ಕೆ ಲಿಂಕ್ ತಪ್ಪಿದ ಮೇಲೆ ಇವ ಮತ್ತೆ ಹೊಸದಾಗಿ ಚಾಲು ಮಾಡ್ಬೇಕಾಗ್ತದೆ. ಅದೇನದ ಅವಿಚ್ಛಿನ್ನ ಧಾರ ಅಂದ್ರ ಈ ಶುಭ ಸಂತತಿ ಮಹಾರಾಜನ್ ಹೆಂಗಿತ್ತಂದ್ರ ಒಳ್ಳೆಯವ್ರ ಮಕ್ಕಳು ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸಂತತಿ ಒಳ್ಳೆಯವರೇ ಹುಟ್ಟಿದ್ರು. ಒಳ್ಳೆಯವ್ರ ಮಧ್ಯದಲ್ಲಿ ಯಾರು ಕೆಟ್ಟವರು ಹುಟ್ಟೇ ಇರಲಿಲ್ಲ ಅಂತ ಒಂದು ಸಂತತಿ. ಈ ರೀತಿ ಸಂತತಿ ಒಳಗೆ 4 ರೀತಿ ಜನ ಅಂತ ಹೇಳಿದ್ರು. ತೋರಿಕೆಯಲ್ಲಿ ಸಜ್ಜನರು, ಇರುವಿಕೆಯಲ್ಲಿ ದುರ್ಜನರು, ಈ ಮತ್ತೆ ಇನ್ನೊಂದೇನಿರ್ತದೆ, ತೋರಿಕೆಯಲ್ಲಿ ದುರ್ಜನರು, ಇರುವಿಕೆಯಲ್ಲಿ ಸಜ್ಜನರು. ಹಿಂಗ ಒಳ್ಳೆಯವರು ಕೆಟ್ಟವರು. ಒಂದು ದೊಡ್ಡದು ಸಂತರ ಮನೆತನನೇ ಅದು. ರಾವಣ ಹುಟ್ಟಿದ್ದು ಮಹಾನ್ ಸಂತರ ಮನೆತನನೇ ಅದು. ಅಂತ ಮಹಾತ್ಮರ ಮನೆ ಒಳಗೆ ರಾವಣ ಹುಟ್ಟಿಕೊತ್ತ. ಏನಾಯ್ತು, ಅದು ಮಾಡಿದ್ದ ಹಾಳಾಯ್ತು. ಮತ್ತೆ ಇವರು ರಾಕ್ಷಸರ ಮನಿನೇ ಇದು, ಭಕ್ತ ಪ್ರಹ್ಲಾದಂದು. ಅವ್ರ ಮನೆ ಪ್ರಹ್ಲಾದ ಹುಟ್ಟಿಕೊತ್ತ. ಅವ್ರ ರಾಕ್ಷಸರು ಏನು ಕೆಟ್ಟದ್ದನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ರು, ಇವ್ ಪ್ರಹ್ಲಾದ ಬಂದು ಅದನ್ನು ಕೆಡಿಸಿಬಿಟ್ಟ. ಹೀಗಾಗಿ ಬೆರಕಿ ಅಂತಾರೆ ಇದಕ್ಕೆ, ಬೆರಕಿ ಕುಲ ಅಂತಾರೆ. ಒಳ್ಳೇದು ಕೆಟ್ಟದ್ದು ಮಿಕ್ಸ್ ಇತ್ತಂದ್ರೆ ಬೆರಕಿ ಕುಲ. ಆ ತರ ಬೆರಕಿ ಇರಬಾರದು. ಒಂದೇನದ, ಅದು ಶುಭ ಸಂತತಿ ಅಲ್ಲ, ಅದು ಶುಭ ಸಂತತಿ ಅಲ್ಲ. ನೆಕ್ಸ್ಟ್ ಏನು, ತೋರಿಕೆಯಲ್ಲಿ ದುರ್ಜನರು, ಇರುವಿಕೆಯಲ್ಲಿ ದುರ್ಜನರು. ಅವ್ರಿಗೇನು ಅಶುಭ ಸಂತತಿ ಅಂತಾರೆ. ತೋರಿಕೆಯಲ್ಲಿ ಸಜ್ಜನರು, ಇರುವಿಕೆಯಲ್ಲಿ ಸಜ್ಜನರು ಅಂದ್ರೆ ಶುಭ ಸಂತತಿ ಅಂತಾರೆ. ಒಳ್ಳೇದು ಕೆಟ್ಟದು ಎರಡು, ಶುಭ ಅಶುಭ ಎರಡು ಮಿಕ್ಸ್ ಇದ್ದು ಅಂದ್ರೆ ಅವಕ್ಕ ಬೆರಕಿ ಕುಲ ಅಂತ. ಈ ರೀತಿಯಾಗಿ ಇದ್ದವ್ರು ಏನಾಗ್ತಾರಂದ್ರ ಆ ಕಡೆ ಅಧ್ಯಾತ್ಮ ಪೂರ್ತಿ ತಿಳ್ಕೊಳ್ಳೋಕ್ಕೂ ಆಗಲ್ಲ, ಈ ಕಡೆ ಪೂರ್ತಿ ಬಿಟ್ಟಿರಕ್ಕೂ ಆಗಂಗಿಲ್ಲ, ಅಂತರ್ಪಿಶಾಚಿಗಳಾಗುವಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಇದು ನಿನ್ನೆ ಹೇಳ್ಕೊಂಡು ಬಂದು ಇವತ್ತೇನ್ ಮಾಡ್ಯಾರ, 2ನೇ ದೋಹಾಕ ಬಂದ್ರು. 2ನೇ ದೋಹ ಏನದ, ತೀನಿ ಸಹೋದರ ಬಾಲ ಶುಭ ಚಕ್ರವರ್ತಿ ಸಂತಾನ. ತೀನಿ ಸಹೋದರ ಬಾಲ ಶುಭ ಚಕ್ರವರ್ತಿ ಸಂತಾನ, ಶುಭ ಸಂತತಿ ಪಿತು ತಿಹಿ ತೀನಮಯಿ ತೀನಮೇ ಸ್ವರ್ಗ ಪಾತಾಳ ಜಹಾನ್. ಅಂದ್ರೇನು, ಶುಭ ಸಂತತಿ ಎಂಬ ಚಕ್ರವರ್ತಿ ಮಹಾರಾಜ, ಆತನಿಗೆ 3 ಜನ. ಶುಭ ಅಂದ್ರೆ ಸುಂದರವಾದ, ಸುಂದರ ಅಂದ್ರೆ ಬರೀ ಶರೀರದಿಂದ ಸುಂದರವಾದ ಅಲ್ಲ, ಅವರು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಮತ್ತಿನ್ನೇನು ಜೀವ ಏನೇನದಲ್ಲ ಅವೆಲ್ಲವೂ ಸುಂದರವಾಗಿದ್ವು. ಅವೆಲ್ಲ ಆಧ್ಯಾತ್ಮಿಕವಾದಂತ ಆಕರ್ಷಣೆಗೆ ಒಳಗಾದಂತವು ಇದ್ವು. ಅವು ಸುಂದರವಾದ. ಬಾಲ ಅಂದ್ರೆ ಗಂಡು ಮಕ್ಕಳ ಸಂತಾನ. ತೀನಿ ಸಹೋದರ ಬಾಲ. ಈ 3 ಮಂದಿ ಗಂಡಸ ಮಕ್ಕಳು ಇದ್ರು ಅಂದ್ರೆ 3 ಜನ ಸಹೋದರರು, ಒಡ ಹುಟ್ಟಿದವರು ಇದ್ರು.
ಶುಭ ಸಂತತಿ ಎಂಬ ಚಕ್ರವರ್ತಿಗೆ ರಾಜಾದಿರಾಜ ಅಂದ್ರೆ ಎಂತ ರಾಜ, 3 ಲೋಕದ ಅಧಿಪತ್ಯವಿತ್ತು. ಸ್ವರ್ಗ ಲೋಕದ ಅಧಿಪತ್ಯ, ಪಾತಾಳ ಲೋಕದ ಅಧಿಪತ್ಯ ಮತ್ತು ಮೃತ್ಯು ಲೋಕದ ಅಧಿಪತ್ಯಗಳು 3 ಇದ್ದು. ಜಹಾನ್ ಲೋಕದ ಅಧಿಪತ್ಯ ಅಂದ್ರೆ ಎಲ್ಲ ಸರ್ವಲೋಕದ ಅಧಿಪತ್ಯವಿತ್ತು. 3 ಲೋಕದ ಜನರು ಶುಭ ಸಂತತಿ ಮಹಾರಾಜನಿಗೆ ನಮಸ್ಕಾರ ಮಾಡುತ್ತಿದ್ದರು. ಸಹಜವಾಗಿ ಮತ್ತ ಎಲ್ಲ 3 ಲೋಕದವರು ಅವರ ರಾಜನಿಗೆ ನಮಸ್ಕಾರ ಮಾಡ್ತಿದ್ರು. ಎಂತ ಒಂದು ಅದ್ಭುತ ನೋಡ್ರಿ. ದೇವತೆಗಳ ಕುಲ, ರಾಕ್ಷಸರ ಕುಲ, ಮನುಷ್ಯರ ಕುಲ 3 ಅವನಿಗೆ ನಮಸ್ಕಾರ ಮಾಡ್ತಿದ್ರು 3 ಲೋಕದವರು. ಸಿದ್ಧೂತಿಹಿ ಅಂದ್ರೆ ತಂದೆಯಾದ ಮಹಾರಾಜನಿಗೆ ನಮಸ್ಕರಿಸುತ್ತಿದ್ದರು. ಅಂತ ಒಂದು ಮಹಾರಾಜನಿಗೆ 3 ಲೋಕದ ಜನರು ನಮಸ್ಕರಿಸುತ್ತಿದ್ದರು. ಅಂದ್ರೆ ಶುಭ ಸಂತತಿ ಮಹಾರಾಜನು 3 ಲೋಕಗಳನ್ನು ತನ್ನ ಆಧೀನದಲ್ಲಿ ಇಟ್ಟುಕೊಂಡಿದ್ದನು. ಅದಕ್ಕೆ 3 ಬಾಲಕರ ಹೆಸರುಗಳು ತತ್ವದೃಷ್ಟಿ ಏಕನಾಮ್, ಅಹಿ ದೂಜೆ ಕಹತ ಅದೃಷ್ಟಿ, ತರ್ಕ ದೃಷ್ಟಿ ಪುನಃ ತೀಸರೋ, ಉತ್ತಮ ಮಧ್ಯಮ ಕನಿಷ್ಠ. ತತ್ವದೃಷ್ಟಿ ಅಂತ ಒಬ್ಬವನ ಹೆಸರ, ಎರಡನೇದವನು ದೊಡ್ಡವನ ಹೆಸರ ತತ್ವದೃಷ್ಟಿ. ದೂಜೆ ಕಹತ ಅದೃಷ್ಟಿ ಅಂದ್ರೆ ಇದು 3ನೇ ದೋಹ ಬಂತು. ಮತ್ತೆ ಎರಡನೇದವನಿಗೆ ಅದೃಷ್ಟಿ ಅಂತಾರೆ, ಮತ್ತೆ 3ನೇದವನಿಗೆ ತರ್ಕ ದೃಷ್ಟಿ ಅಂತಾರೆ. ಇವು 3 ಯಾವಾಗ್ಲೂ ನೆನಪಿರ್ಬೇಕು. ತತ್ವದೃಷ್ಟಿ, ಅದೃಷ್ಟಿ, ತರ್ಕ ದೃಷ್ಟಿ. ಇವ್ರು ಹೆಂಗಿದ್ರಪ್ಪ ಅಂದ್ರೆ ಉತ್ತಮಾಧಿಕಾರಿ, ಮಧ್ಯಮಾಧಿಕಾರಿ, ಕನಿಷ್ಠಾಧಿಕಾರಿ ಅಂತ ಇದ್ರು. ಈಗ ನಾಮ ಒಬ್ಬನ ಹೆಸರು ತತ್ವದೃಷ್ಟಿ ಎಂದು, ದೂಜೆ ಅಂದ್ರೆ ಎರಡನೇ ಅದೃಷ್ಟಿ ಎಂದು, ಪುನಿ ತೀಸರು ಅಂತಂದ್ರೆ ತರ್ಕ ದೃಷ್ಟಿ ಎಂದು ಇವರು ಕ್ರಮವಾಗಿ ಉತ್ತಮ, ಮಧ್ಯಮ, ಕನಿಷ್ಠ ಅಧಿಕಾರಿಗಳಾಗಿದ್ದರು ಅಂತ ಹೇಳೋ ಮೂಲಕ ಇವತ್ತಿನ ಪಾಠ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ತತ್ವ ಎಂದರೇನು ಅನ್ನೋ ಚಿಂತನ ನಾಳೆ ಮಾಡೋಣ. ಕಥೆಯ ಒಂದು ಸಣ್ಣ ಸಣ್ಣ ಭಾಗಗಳನ್ನೇನು ಹೇಳ್ತಾ ಇದ್ದೀನಿ, ಇವುಗಳನ್ನ ನೀವು ಏನ್ ಮಾಡ್ಬೇಕು, ಬರೆದು ಒಂದು ಕಡೆ ನೀಟಾಗಿ ಸಂಗ್ರಹ ಮಾಡ್ಕೊಡಿ. ಕನ್ನಡದೊಳಗೆ ಬಹಳ ಚಂದದ ಕಥೆ. ಮುಂದೆ ತತ್ವ ದೃಷ್ಟಿ ಅಂದ್ರೆ ಏನು, ತತ್ವ ಅಂದ್ರೆ ಏನಂದ್ರೆ ಮತ್ತೆ ನಾಳೆ ಹೇಳೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ.